ನಟರ ಪರಿಸ್ಥಿತಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಇಲ್ಲ. ಯಾವ ಧರ್ಮೇಂದ್ರ ಆಗಲಿ, ಯಾವ ಹೇಮಮಾಲಿನಿ, ತುಂಬ ದೊಡ್ಡ ನಟರು, ನನ್ನ ಬಗ್ಗೆ ಗೌರವ ಇದೆ, ಆದರೆ ಅವರು ಯಾರು ಈ ಕಡೆ ತಲೆ ಕೂಡ ಹಾಕಲ್ಲ. ಈ ವಿಷಯವನ್ನು ಇಲ್ಲಿ ತನಕ ಪಾರ್ಲಿಮೆಂಟಲ್ಲಿ ಯಾವ ಒಬ್ಬ ನಟನಾಗಲಿ ನಟಿಯಾಗಲಿ ಹೇಳುವುದಿಲ್ಲ. ತುಂಬ ಆಪ್ತವಾದ ಒಂದು ಸಭೆಯಾಗಿ ಇದು ರೂಪುಗೊಂಡಿದೆ. ಬಹಳ ಸಂತೋಷದ ಸಂಗತಿ. ನಾನು ನಟನೆಯ ಪಾಠಗಳು ಪುಸ್ತಕವನ್ನು ಬರೆದು ಈಗಾಗಲೇ ಹೆಚ್ಚು ಕಡಿಮೆ 25 ವರ್ಷ ಆಯಿತು. ಆ ಪುಸ್ತಕ ಬರೆದ ನಂತರ ಅದಕ್ಕೆ ಬೇರೆ ಭಾಷೆಗಳಲ್ಲಿ ತುಂಬ ಬೇಡಿಕೆ ಬಂದದ್ರಿಂದ ನಾನು ಅದನ್ನು ಮತ್ತೆ ಇಂಗ್ಲೀಷ್ನಲ್ಲಿ ಇಂಡಿಯನ್ ಮೆಥಡ್ ಇನ್ ಆ್ಯಕ್ಟಿಂಗ್ ಅಂತ ಹೆಸರಿಟ್ಟು ಬರೆದೆ. ಅದು ಈಗ ತುಂಬ ಜನಪ್ರಿಯ ಪುಸ್ತಕವಾಗಿ ಮತ್ತು ಹಲವು ಭಾಷೆಗಳಿಗೆ ಅನುವಾದವಾಗಿ ಹಿಂದಿ ಮತ್ತು ಇತರ ಭಾಷೆಗಳಲ್ಲಿ ಅದು ಲಭ್ಯ ಇದೆ. ಮತ್ತು ದೇಶಾದ್ಯಂತ ಒಂದು 30-40 ಸಾವಿರ ಪ್ರತಿಗಳದು ಈಗಾಗಲೇ ಖರ್ಚಾಗಿದೆ. ಮತ್ತು ಹುಡುಗರುಗಳದನ್ನು ತುಂಬ ಪ್ರೀತಿಯಿಂದ ಸ್ವೀಕರಿಸಿದ್ದಾರೆ. ಈ ಪುಸ್ತಕ ಬಂದ ನಂತರದ ಕೆಲವು ವರ್ಷಗಳಲ್ಲಿ ನನಗೆ ಆ ನಂತರದಲ್ಲಿ ಬದಲಾಗಿರುವ ರಂಗ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಮತ್ತೊಂದು ಪುಸ್ತಕವನ್ನು ಬರೀಬೇಕು ಅಂತ ನನಗೆ ಯೋಚನೆ ಬಂದಿತ್ತು. ಅದಕ್ಕೆ ನಾನು ಈ ಪುಸ್ತಕಕ್ಕೆ ಆ್ಯಕ್ಟಿಂಗ್ ಆ್ಯಂಡ್ ಬಿಯಾಂಡ್ ಅಂತ ಹೆಸರಿಟ್ಟೆ. ಮತ್ತು ಈ ಪುಸ್ತಕವನ್ನು ಬರೆಯುವಾಗ ಇದನ್ನು ಇಂಗ್ಲೀಷ್ನಲ್ಲಿ ಬರೆದು ಆ ನಂತರ ಅದನ್ನು ಕನ್ನಡಕ್ಕೆ ಅನುವಾದಿಸಬೇಕು ಅಂತ ಅಂದ್ಕೊಂಡಿದ್ದು. ಯಾಕೆ ಅಂತಂದರೆ ಕನ್ನಡದಿಂದ ಇದನ್ನು ಬೇರೆ ಬೇರೆ ಭಾಷೆಗಳಿಗೆ ತರೋದಕ್ಕಿಂತ ಇಂಗ್ಲೀಷ್ನಿಂದ ಇದು ಬೇರೆ ಬೇರೆ ಭಾಷೆಗಳಿಗೆ ಅನುವಾದ ಸುಲಭ ಆದ್ದರಿಂದ ಆ ತುಂಬ ಒತ್ತಡ ಇರೋದ್ರಿಂದ ನಾನು ಈ ಪುಸ್ತಕವನ್ನು ಇಂಗ್ಲೀಷ್ನಲ್ಲಿ ಬರೆದಿದ್ದೀನಿ. ಈಗಾಗಲೇ ಈ ಪುಸ್ತಕ ಕೇವಲ 4 ವಾರಗಳಲ್ಲಿ ಹೆಚ್ಚು ಕಡಿಮೆ ಇದರ ಮೊದಲ ಆವೃತ್ತಿ ಖರ್ಚಾಗಿದೆ. ಈ ಪುಸ್ತಕದ ವಿಶೇಷ ಏನು ಅಂತಂದರೆ, ಈ ಇಡೀ ಪುಸ್ತಕ ಸಂಭಾಷಣೆಯ ರೂಪದಲ್ಲಿದೆ. ಒಬ್ಬ ನಾಟಕದ ಮೇಷ್ಟ್ರು ಮತ್ತು ನಾಟಕದ ವಿದ್ಯಾರ್ಥಿಗಳು, ನಟನೆಯ ವಿದ್ಯಾರ್ಥಿಗಳು, ಒಂದು 12 ಜನ ವಿದ್ಯಾರ್ಥಿಗಳು, ಇವರ ನಡುವೆ ನಡೆಯುವ ಸಂಭಾಷಣೆಯಾಗಿ ಈ ಪುಸ್ತಕ ರೂಪುಗೊಂಡಿದೆ. ಹೀಗೆ ಆರಂಭವಾಗುವ ಪುಸ್ತಕ ಕ್ರಮೇಣವಾಗಿ ಅದು ಇನ್ನೊಬ್ಬ ಅವನ ಹಿರಿಯ ಮಾರ್ಗದರ್ಶಿ, ಒಬ್ಬ ಮೇಷ್ಟ್ರು, ಆತನ ಪಾತ್ರ ಬರುತ್ತೆ. ಬಹಳ ವಿಲಕ್ಷಣವಾದ ವ್ಯಕ್ತಿ ಆತ. ಅವನು ಕರ್ನಾಟಕದ ನೇಕಾರನಾಗಿ ಮುಂಬೈಗೆ ಕಾರ್ಖಾನೆಗಳಿಗೆ ಹೋದವನು. ಅಲ್ಲಿ ನಾಟಕ ಕಲಿತು ನಾಟಕದ ಮೇಷ್ಟ್ರಾಗಿ ಅವನು ಈಗ ಅವನು ಮುದುಕ ಅಲ್ಲಿ ಮುಂಬೈಯಲ್ಲಿ ಒಂದು ಈ ಮೀನುಗಾರರ ಹಳ್ಳಿಯಲ್ಲಿ ಬದುಕಿರ್ತಾನೆ. ತುಂಬ ಒಂಥರ ಅವನು ಪ್ರಚಂಡ ಮನುಷ್ಯ. ಅಂದರೆ ಅವನು ಭಾಳ ನೋಡಿದರೆ ಅವನು ನಾಟಕದವನು ಅಂತಲೇ ಅನಿಸಲ್ಲ, ಹಾಗಿರ್ತಾನೆ. ಬಟ್ ಹೀ ಈಸ್ ಕನ್ಸಿಡರ್ಡ್ ಎ ಗ್ರೇಟ್ ಮೆಂಟರ್. ಆಮೇಲೆ ಇದಕ್ಕೊಂದು ನಾಟಕ ಶಾಲೆಯನ್ನು ಕೂಡ, ಅದೊಂದು ಫಿಕ್ಷನಲ್ ಶಾಲೆ, ಅದು ಮುಂಬೈಯಲ್ಲಿ ಅದನ್ನು ಮಾಡಿ ಇದೆಲ್ಲ ಆಗುತ್ತೆ. ಆಮೇಲೆ ಈ ಪುಸ್ತಕ ಹೀಗೆ ಮುಂದುವರಿತಾ ಇದ್ದಂಗೆ ಆ ಶಾಲೆಯಲ್ಲೊಂದು ಘಟನೆ ನಡೆಯುತ್ತೆ. ಅದು ಈ ನಾಟ್ಯಶಾಸ್ತ್ರದಲ್ಲಿ ಹೇಗೆ ಒಂದು ಘಟನೆಯ ಮೂಲಕ ನಾಟ್ಯಶಾಸ್ತ್ರ ಶುರುವಾಗುತ್ತೋ, ಅಂದರೆ ಭರತ ಮಾಡಿಸುವ ನಾಟಕವನ್ನು ಅದು ದೇವರುಗಳ ಪರವಾಗಿ ದಾನವರ ವಿರುದ್ಧವಾಗಿದೆ ಅನ್ನೋ ಕಾರಣಕ್ಕಾಗಿ ದಾನವರು ಅದನ್ನು ತೊಂದರೆ ಕೊಟ್ಟು ಅದು ನಾಟಕ ಹಾಳಾಗುತ್ತೆ. ಆಗ ಅವನು ಬ್ರಹ್ಮ ಇಲ್ಲ ನೀವು ನಾಟಕ ರಂಗ ಮಂದಿರದೊಳಗೆ ಮಾಡಿ ಅಂತ ಹೇಳೋ ಹಾಗೆ ಶುರುವಾಗುತ್ತೆ. ಅದೇ ರೀತಿ ಇಲ್ಲೂ ಒಂದು ಘಟನೆ ಆಗುತ್ತೆ. ಆ ಘಟನೆ ಏನಪ್ಪ ಅಂತಂದರೆ, ಈ ಹುಡುಗರುಗಳ ಮಧ್ಯದಲ್ಲಿ ಒಬ್ಬ ಸತ್ ಖಾನ್ ಅಂತ ಒಬ್ಬ ಹುಡುಗ ಇರ್ತಾನೆ. ಅವನ ಹೆಸರು, ಅವನಿಗೆ ಸತ್ ಖಾನ್ ಅನ್ನೋ ವಿಚಿತ್ರವಾದ ಹೆಸರಾಗಿ ಬಂದಿರುತ್ತೆ. ಅಂದರೆ ಆತನ ತಂದೆ ಸತ್ನಾಮ್ ಸಿಂಗ್ ಅನ್ನುವ ಬಹಳ ದೊಡ್ಡ ಒಬ್ಬ ಸರ್ಜನ್, ತಾಯಿ ಶೌಕತ್ ಅಲಿ ಅನ್ನುವ ಒಬ್ಬ ಬಹಳ ದೊಡ್ಡ ಹಿಂದಿಯ ಲೇಖಕಿ. ಇವರಿಬ್ಬರ ಪ್ರೇಮ ವಿವಾಹದಿಂದ ಹುಟ್ಟಿದ ಮಗು ಅದು. ಅದಕ್ಕೆ ಅವನ ಗಂಡನೇ ಹಠ ಹಿಡಿದು, ನಿನ್ನ ಹೆಸರು ಇರಬೇಕದರಲ್ಲಿ, ಬರೀ ನನ್ನ ಹೆಸರಿದ್ರೆ ಆಗಲ್ಲ ಅಂದ್ಬಿಟ್ಟು ಅವನ ಹೆಸರಿನ ಸತ್ ಅಥವಾ ಸತ್ಯ, ಆಮೇಲೆ ಖಾನ್ ಅನ್ನೋದು ಸೇರಿಸಿ ಹೆಸರಿಟ್ಟಿರ್ತಾರೆ.
ಆ ಶಾಲೆಯಲ್ಲಿ ಎಲ್ಲರೂ ಅವ್ನು ಕರೆಯೋದು ಸತ್ಯ ಸತ್ಯ ಅಂತಲೇ. ಆ ಹುಡುಗನಿಗೆ ಒಂದು ಸಣ್ಣ ಈ ಬೈಪೋಲಾರ್ ಸಿಂಡ್ರೋಮ್ ಅನ್ನುವ ಕಾಯಿಲೆ ಇರುತ್ತೆ, ಗೊತ್ತಿರಲ್ಲ ಹುಡುಗಂಗದು. ಒಂದು ಸಲ ರಿಹರ್ಸಲ್ ಆದಮೇಲೆ ಇವರೆಲ್ಲ ಬ್ಯಾಕ್ ಸ್ಟೇಜ್ ಕೆಲಸ ಮಾಡ್ತೀವಿ ಅಂತ ಇದ್ದಾಗ ಅದೇನಾಗುತ್ತೆ ಅಂದರೆ ಯಾರೋ ಒಂದಿಷ್ಟು ಬಿಯರ್ ತಂದು ಬಿಡ್ತಾರೆ. ಆ ಹುಡುಗಂಗೆ ಸ್ವಲ್ಪ ಬಲವಂತ ಮಾಡ್ತಾರೆ, ಒಂದು ಸ್ವಲ್ಪ ಕುಡಿದು ಬಿಡ್ತಾನೆ. ಅದರಿಂದ ಅದು ಮೊದಲು ರೋಗ ಉಲ್ಬಣಗೊಂಡು ಮೇನಿಯಕ್ ಸಿಚುವೇಶನಿಗೆ ಬಂದು ಅವನು ಆ ಇನ್ನೊಬ್ಬ ಹುಡುಗನ ಅಟ್ಯಾಕ್ ಮಾಡಿಬಿಡ್ತಾನೆ. ಆ ಅಟ್ಯಾಕ್ ಮಾಡಿದ್ರಿಂದ ಆ ಹುಡುಗಂಗೆ ರಕ್ತ ಬರುತ್ತೆ, ಇದಾಗುತ್ತೆ, ಒಂಚೂರೇನೋ ಗಾಯ ಆಗಿ ಇದಾಗುತ್ತೆ. ಆಸ್ಪತ್ರೆಗೆ ತೊಗೊಂಡು ಹೋಗ್ತಾರೆ. ಆಸ್ಪತ್ರೆ ಡಾಕ್ಟ್ರು ಇಲ್ಲ ಇದು ಪೊಲೀಸ್ ಕೇಸ್ ಆಗಬೇಕು ಅಂಥೇಳಿ ಬಲವಂತ ಮಾಡಿದ್ರಿಂದ ಅದು ಪೊಲೀಸ್ ಕೇಸ್ ಆಗಿ, ಪೊಲೀಸ್ ಕೇಸ್ ಆದ ತಕ್ಷಣ ಈ ಸತ್ ಖಾನ್ ಅನ್ನೋನ ವಿರುದ್ಧ ಒಂದು ಹಿಂದೂವಾದಿಗಳ ಗುಂಪು ಮತ್ತು ಅವನ ಪರವಾಗಿ ಮುಸಲ್ಮಾನರ ಗುಂಪು ಇದಾಗಿ ದೊಡ್ಡ ಹೊರಗಡೆಗೆ ಗಲಾಟೆ ಶುರುವಾಗ್ಬಿಡುತ್ತೆ. ಅಂದರೆ ಬೇಸಿಕ್ಲಿ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಇದು ನಡೀತಿರುವಾಗ ಈ ಕ್ಲಾಸ್ ನಿಲ್ಲಬಾರ್ದು ಅಂಥೇಳಿ ಆ ಮೇಷ್ಟ್ರು ಹೇಗೋ ಮಾಡಿ ಇವರನ್ನು ಆತಂಕದಿಂದ ದೂರವಾಗಿಟ್ಟು ಕ್ಲಾಸ್ ಮಾಡುವ ಪ್ರಕ್ರಿಯೆಯಲ್ಲಿ ಮುಂದಿನ ಪಾಠಗಳೆಲ್ಲ ನಡೆಯುತ್ತೆ. ಸೊ ಅವನು ಇವರನ್ನು ಶಾಂತವಾಗಿ ಇಡಲಿಕ್ಕಾಗಿ ಅವನು ಬೇರೆ ಬೇರೆ ಉಪಮೆಗಳನ್ನು ತೆಗೆದುಕೊಂಡು, ಅದು ಗಾಂಧೀಜಿ, ಬುದ್ಧ, ಅಂಬೇಡ್ಕರ್ ಇವ್ರದ್ದೆಲ್ಲರದ್ದು ಇದನ್ನು ತಗೊಂಡು ಅಂದರೆ ನಾಟಕದ ಆಚೆಗಿನ ಸಂಬಂಧ ಮತ್ತು ನಾಟಕಕ್ಕಿರೋ ಸಂಬಂಧನ ಇದನ್ನು ರೂಪಿಸ್ಕೊಂಡು ಅವನು ಅದನ್ನು ಮಾಡ್ತಾನೆ. ಕಡೆಗೆ ಇದು ಸೋಲುತ್ತೆ, ಹೊರಗಡೆಯವರ ಆ ಒಂದು ಇದು ಸೋಲುತ್ತೆ, ಸುಖಾಂತದಲ್ಲಾಗುತ್ತೆ. ಇಷ್ಟು ಇದು ಆ ಪುಸ್ತಕದ ಒಂದು ಹಿನ್ನಿರೋ ಒಂದು ಇದು. ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ, ಈ ಪುಸ್ತಕದಲ್ಲಿ ನಾನು ನಟನೆಗೂ ಮತ್ತು ಸಮಾಜಕ್ಕೂ ಇರುವ ಸಂಬಂಧವನ್ನು ಅದನ್ನು ಆ್ಯಕ್ಷನ್ ಅನ್ನುವ ಇದರಲ್ಲಿ ನಾನು ಅದನ್ನು ವಿಶ್ಲೇಷಿಸಿದ್ದೇನೆ. ಅಂದರೆ ಈ ಆ್ಯಕ್ಷನ್ ಅಥವಾ ಒಂದು ಏನೋ ಕೃತಿ, ಇದು ಆ್ಯಕ್ಷನ್ ಅನ್ನೋದು ನಟರಿಗೆ ಅದು ಆ್ಯಕ್ಷನ್ ಇಲ್ಲದೆ ಡೈಲಾಗ್ ಹೇಳಿದರೆ ಅದು ಕೆಟ್ಟ ಡೈಲಾಗ್ ಅಂತಾಗುತ್ತೆ, ಏನೋ ಈಸ್ ಎ ಬ್ಯಾಡ್ ಆ್ಯಕ್ಟರ್ ಅಂತಾಗುತ್ತೆ. ಸೊ ಮೊದಲು ಅವನು ಆ್ಯಕ್ಷನನ್ನು ಹುಡುಕೋಬೇಕು, ಅದನ್ನು ಮೋಟಿವೇಟೆಡ್ ಆ್ಯಕ್ಷನ್ ಅಂತ ನಾವು ಕರಿತೀವಿ. ಸೊ ಮೋಟಿವೇಟೆಡ್ ಆ್ಯಕ್ಷನ್ ಇಲ್ಲದೆ ಇರುವ ನಟನೆ ಕೆಟ್ಟ ನಟನೆ. ಸಮಾಜದಲ್ಲಿ ಕೂಡ ನೀವು ಬರೇ ಬಡಾಯಿ ಈಗಿನ ರಾಜಕಾರಣಿಗಳು ಮಾಡ್ತಿರೋ ಹಾಗೆ ದಿನಕ್ಕೊಂಥರ ಸಂದರ್ಭಕ್ಕೆ ಸರಿಯಾಗಿ ಮಾತಾಡ್ಕೋತಾ ಹೋಗೋದು ಕೂಡ, ಅದು ಕೂಡ ಒಂದು ರೀತಿಯ ಕೆಟ್ಟ ನಟನೆ ಥರನೇ ಅದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಆ್ಯಕ್ಷನ್ ಅನ್ನೋದು ಒಂದು ಬಹಳ ಎರಡನ್ನೂ ಬೆಸೆಯುವ ಸಂಗತಿ. ಅಂದರೆ ನಮ್ಮ ಸಮಾಜವನ್ನು ಮತ್ತು ನಮ್ಮ ರಂಗ ಕ್ರಿಯೆಯನ್ನು, ನಟರನ್ನು ಬೆಸೆಯುವ ಸಂಗತಿ. ಹೀಗೆ ನೋಡಿದಾಗ ನಟನೆಗೆ ಒಂದು ಬಹಳ ದೊಡ್ಡ ಒಂದು ಜವಾಬ್ದಾರಿ ಸಿಕ್ಕತ್ತೆ, ನಟನೆಗೆ ಒಂದು ದೊಡ್ಡ ಗೌರವದ ಸ್ಥಾನ ಸಿಕ್ಕೋದಕ್ಕೆ ಸಾಧ್ಯ ಇದೆ. ಯಾವ ನಟ ಹಠ ಹಿಡಿದು ಈ ತನ್ನ ನಟನೆಯನ್ನು ಕಟ್ತಾನೋ ಥ್ರೂ ಆ್ಯಕ್ಷನ್ ಬಿಕಾಸ್ ಈಸ್ ಕಾಲ್ಡ್ ಅನ್ ಆ್ಯಕ್ಟರ್. ನಟರನ್ನು ನಾವು ವೈ ಡು ವಿ ಕಾಲ್ ಅನ್ ಆ್ಯಕ್ಟರ್ ನಾಟ್ ಅ ಸ್ಪೀಕರ್? ಯಾಕಪ್ಪ ಅಂತಂದರೆ ಅದೇ ಒಂದು ಮುಖ್ಯವಾದ್ದು. ಈಗ ಡೈಲಾಗನ್ನು ಕೊಟ್ಟಿದ್ದೆ ಆಗಲೇ, ಕಾಳಿದಾಸನೋ ಶೇಕ್ಸ್ಪಿಯರ್ನೋ ನಾಟಕದ ಡೈಲಾಗನ್ನು ನಿಮ್ಗೆ ಕೊಟ್ಟಿದ್ದಾರೆ. ನಿಂದೇನಪ್ಪ ದೊಡ್ಡ ಮಾತು? ಹಾಗಾದ್ರೆ ನಟ ಯಾಕಿರಬೇಕು? ಅವನೇನು ಗುಲಾಮನ? ಅವನು ನಿರ್ದೇಶಕನ ಗುಲಾಮನೋ ಅಥವಾ ನಾಟಕಕಾರನ ಗುಲಾಮನ ಅಂತಂದರೆ ಇಲ್ಲ. ಅವನು ಅದಕ್ಕೆ ಕೊಡುವ ಒಂದು ವಿಶೇಷವಾದ ಸಂಗತಿ ಏನಪ್ಪ ಅಂದರೆ ಹಿ ಪ್ರೊವೈಡ್ಸ್ ಆ್ಯಕ್ಷನ್. ನಾಟಕದ ಕ್ರಿಯೆಯನ್ನು ಅವನು ಕಟ್ಟಿಕೊಡ್ತಾನೆ. ಈ ಕ್ರಿಯೆಯನ್ನು ಕಟ್ಟಿಕೊಡೋದು ಎಷ್ಟು ಮಹತ್ವದ ಸಂಗತಿ ಅಂದರೆ, ಆ ಕ್ರಿಯೆಯಿಂದಲೇ ಭಾವ ಹುಟ್ಟತ್ತೆ, ಕ್ರಿಯೆಯಿಂದಲೇ ಅದರ ಶಕ್ತಿ ಬರುತ್ತೆ ಅದಕ್ಕೆ, ಮತ್ತು ಕ್ರಿಯೆಯಿಂದಲೇ ಅದಕ್ಕೆ ಒಂದು ಅಥೆಂಟಿಸಿಟಿ ಅಂತ ನಾವು ಕರಿತೀವಲ್ಲ ಇಂಗ್ಲೀಷಲ್ಲಿ, ಅದು ಸಿಕ್ಕತ್ತೆ. ಸೊ ಹೀಗೆ ಕ್ರಿಯೆ ಅನ್ನೋದು ನಟನೆಯ ಕೇಂದ್ರದಲ್ಲಿರುವ ಸಂಗತಿ. ಸಮಾಜದಲ್ಲೂ ಕೂಡ ಅದು ಒಬ್ಬ ರಾಜಕಾರಣಿ ಆಗಿರಲಿ ಅಥವಾ ಅಧಿಕಾರಿಯಾಗಿರಲಿ ಅಥವಾ ಯಾವುದೇ ಒಬ್ಬ ಸಾಮಾಜಿಕ ವ್ಯಕ್ತಿ ಕ್ರಿಯೆಯನ್ನು ಮಾಡದೆ, ಸಾಮಾಜಿಕ ಕ್ರಿಯೆಯನ್ನು ಮಾಡದೆ ಕೇವಲ ಬೊಗಳೆ ಬಿಡ್ತಾ ಇದ್ದರೆ ಇಟ್ ಈಸ್ ಲೈಕ್ ಬ್ಯಾಡ್ ಆ್ಯಕ್ಟಿಂಗ್. ಸೊ ಇದು ಇದರ ಸಂಬಂಧ. ಈ ಸಂಗತಿಯನ್ನು ಬೇರೆ 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 ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ, ಹಾಗಾದರೆ ನಟನೆ ಅನ್ನೋದು ಏನಪ್ಪ ಅಂತಂದರೆ ಅದೊಂದು ಆಟ,
ಯಾಕೆ ಆಡ್ತೀವಿ ಈ ಆಟನ? ನಾವು ನಾಟಕ ಅನ್ನುವ ಆಟವನ್ನು, ನಟರು ಮಾಡುವ ಆಟವನ್ನು ಯಾಕೆ ಆಟ ಆಡ್ತೀವಪ್ಪ ಅಂತಂದರೆ, ಈ ಆಟದ ಮೂಲಕ ಸಮಾಜಕ್ಕೆ ನಾವು ಅಲ್ಲಿ ಕುಳಿತಿರುವ ಪ್ರೇಕ್ಷಕರ ಮೂಲಕ ಅವ್ರಿಗೆ ಕಲಿಸ್ತಿದ್ದೀವಿ. ಏನು ಕಲಿಸ್ತಿದ್ದೀವಿ ಅಂತಂದರೆ, ಪ್ರತಿಯೊಬ್ಬರು ನೀವು ಕೂಡ ಹಲವು ಪಾತ್ರಗಳನ್ನು ಒಂದೇ ದಿವಸದಲ್ಲಿ ನಿರ್ವಹಿಸ್ತಾ ಇದ್ದೀರಿ. ಅದನ್ನು ಹೆಂಗೆ ನಿರ್ವಹಿಸೋದು ಅನ್ನೋದು ನಿಮ್ಗೆ ಹೆಂಗೆ ಕಲ್ತ್ಕೋತೀರಿ ಅಂದರೆ ನಾಟಕ ನೋಡಿ ಕಲ್ತ್ಕೋತೀರಿ. ಈಗ ಉದಾಹರಣೆಗೆ, ಈಗ ಒಬ್ಬ ಹೆಣ್ಣುಮಗಳು ಮನೇಲಿದ್ದಾಗ ಅವಳು ತಾಯಿ, 10 ಗಂಟೆಗೆ ಅವಳು ಆಫೀಸ್ಗೆ ಹೋದ್ಲು ಅಂತಂದರೆ ಅವಳು ಮ್ಯಾನೇಜರು. ಆಮೇಲೆ ಸಂಜೆ ಯಾವುದೋ ಒಂದು ಟ್ರೇಡ್ ಯೂನಿಯನ್ ಮೀಟಿಂಗ್ ಹೋದ್ಲು ಅಂದರೆ ಅಲ್ಲಿ ಅವಳೊಬ್ಬ ಟ್ರೇಡ್ ಯೂನಿಯನ್ ಕಾರ್ಯಕರ್ತೆ. ಆಮೇಲೆ ಸ್ನೇಹಿತರ ಜೊತೆಗಿದ್ಲು ಅಂದರೆ ಅವಳು ಸ್ನೇಹಿತೆ. ಹೀಗೆ ಹಲವು ಪಾತ್ರಗಳನ್ನು ಒಬ್ಬ ಸಾಮಾನ್ಯ ಮಹಿಳೆ ನಿರ್ವಹಿಸ್ತಾಳೆ. ಇನ್ನು ದೊಡ್ಡ ದೊಡ್ಡ ನಾಯಕರುಗಳನ್ನು ನೋಡಿದರೆ ಅವರು ದಿನಕ್ಕೆ 8-10 ಪಾತ್ರಗಳನ್ನು ನಿರ್ವಹಿಸ್ತಿರ್ತಾರೆ. ದುರಂತ ಏನಪ್ಪ ಅಂತಂದರೆ, ಈಗ ಉದಾಹರಣೆಗೆ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ತೆಗೆದುಕೊಳ್ಳಿ. ಪೊಲೀಸ್ ಅಧಿಕಾರಿ ಅನ್ನೋದು ಆತನ ಒಂದು ಪಾತ್ರ. ಅಕಸ್ಮಾತ್ ಅದನ್ನು ಮರ್ತವನು ತನ್ನ ಪೊಲೀಸ್ ಅಧಿಕಾರಿ ಅನ್ನುವ ದರ್ಪವನ್ನು ಆ ಸೀಮಿತ ಚೌಕಟ್ಟಿನ ಆಚೆಗೂ ವಿಸ್ತರಿಸಿದರೆ, ಈಚೆಗೂ ವಿಸ್ತರಿಸಿದರೆ ಅದು ದೊಡ್ಡ ಅನಾಹುತ ಆಗುತ್ತೆ. ಸೊ ಹೀಗೆ ಈ ಪ್ರತಿಯೊಬ್ಬರೂ ತಮ್ಮ ಬದುಕಿನಲ್ಲಿ ಬರುವ ಪಾತ್ರಗಳನ್ನು, ಅದನ್ನು ರೋಲ್ ಪ್ಲೇಯಿಂಗ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ರೋಲ್ ಪ್ಲೇಯಿಂಗ್ ಅಂತ ಕರೆಯುವ ಈ ಒಂದು ಸಾಮಾಜಿಕ ಪಾತ್ರಗಳ ನಿರ್ವಹಣೆ ಇದೆಯಲ್ಲ, ಇದು ಮಾಡಲಿಕ್ಕೆ ಅವರು ನಟರಿಂದ ಕಲಿತಾರೆ. ಹೆಂಗೆ ಅದನ್ನು ನಿಭಾಯಿಸೋದು, ಹೇಗೆ ಜಗಳ ಆಡದೆ ಇದನ್ನು ಬೇರೆ ಬೇರೆ ಪಾತ್ರಗಳನ್ನು, ಒಂದು ಪಾತ್ರ ಕಳಿಸಿ ಇನ್ನೊಂದು ಪಾತ್ರಕ್ಕೆ ನಾನು ಬರ್ತೀನಿ. ಸಿದ್ದರಾಮಯ್ಯನವರು ಇದು ವಿಧಾನಸೌಧದಲ್ಲಿದ್ದಾಗ ಒಂದು, ಆಮೇಲೆ ವಿರೋಧ ಪಕ್ಷದ ನಾಯಕರಾದಾಗ ಇನ್ನೊಂದು, ಅಥವಾ ಮನೆಯಲ್ಲಿದ್ದಾಗ ಒಂದು, ಅಥವಾ ಕುರುಬರ ಸಂಘಕ್ಕೆ ಹೋದಾಗ ಒಂದು, ಲಿಂಗಾಯತರ ಸಂಘಕ್ಕೆ ಹೋದಾಗ ಒಂದು. ಅಂದರೆ ಇವು ಪಾತ್ರಗಳು, ಇವೆಲ್ಲವನ್ನೂ ಸಮರ್ಥವಾಗಿ ನಿರ್ವಹಿಸಿ ಎಲ್ಲೂ ಕೂಡ ತೀರಾ ಅದನ್ನು ಅತಿಯಾಗಿ ಪ್ರೀತಿಸದೆ ಅಥವಾ ಅತಿಯಾಗಿ ತಿರಸ್ಕರಿಸದೆ ಮಾಡಿದಾಗ ಮಾತ್ರ ಒಬ್ಬ ಒಳ್ಳೆಯ ರಾಜಕಾರಣಿಯಾಗಕ್ಕೆ ಅವ್ರಿಗೆ ಸಾಧ್ಯ. ಸೊ ಈ ಸಂಗತಿ ಇದೆಯಲ್ಲ, ಇದೆರಡರ ಸಂಬಂಧ, ಇದನ್ನು ತುಂಬ ವಿಸ್ತಾರವಾಗಿ ಆ ಪುಸ್ತಕದಲ್ಲಿ ಚರ್ಚೆ ಆಗಿದೆ. ಉದಾಹರಣೆಗೆ, ಈ ನಟರಿಗೆ ತುಂಬ ಗೊಂದಲಗಳಿದೆ ಇವತ್ತು. ಆ ಗೊಂದಲ ನಾವೇ ಸೃಷ್ಟಿ ಮಾಡಿರೋ ಗೊಂದಲ. ಏನು, ನಟರಿಗೆ ನಾವು ಇಲ್ಲ ಆ್ಯಕ್ಟಿಂಗ್ ಅಂತಂದರೆ, ಕ್ಯಾರೆಕ್ಟರೈಸೇಷನ್ ಅಂದರೆ ಒಳಗಿಂದ ಬರುತ್ತೆ, ನೀವು ಅನುಭವಿಸ್ಬೇಕು, ಹೀಗೇನೋ ಹೇಳ್ತೀವಿ, 100 ಥಿಯರಿಗಳು ಹೇಳ್ಬಿಡ್ತೀವಿ. ಆ ಥಿಯರಿ ಎಲ್ಲ ತಲೆಯಲ್ಲಿ ಕಟ್ಕೊಂಡು ಪಾಪ ಅವರು ಸ್ಟೇಜ್ ಮೇಲೆ ಹೋದಾಗ ಅವ್ರಿಗೆ ಏನು ಮಾಡಬೇಕು ಅಂತ ತೋಚಲ್ಲ. ನಾಟ್ಯಶಾಸ್ತ್ರದಲ್ಲಾಗಲಿ ಅಥವಾ ನಿಮ್ಮ ಗ್ರೀಕ್ ಡ್ರಮಾಟರ್ಜಿನಲ್ಲಾಗಲಿ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಅರಿಸ್ಟಾಟಲ್ ಕೂಡ ಗ್ರೀಕ್ನ ಡ್ರಮಾಟರ್ಜಿಯಲ್ಲಿ ಹೇಳ್ತಾನೆ. ನಾಟ್ಯಶಾಸ್ತ್ರ ಕೂಡ ತುಂಬ ಸ್ಪಷ್ಟವಾಗಿ ಮೊದಲನೇ ಶ್ಲೋಕದಲ್ಲಿ ಹೇಳೋದೇನು ಅಂದರೆ, ನಟನೆ ಅನ್ನುವುದು ನಕಲು ಅಂತ. ಒಬ್ಬ ನಟ ಏನಪ್ಪ ಮಾಡ್ತಾನೆ ಅಂದರೆ, ಪಾತ್ರವನ್ನು ನಕಲು ಮಾಡ್ತಿದ್ದಾನೆ, ಇಮಿಟೇಟ್ ಮಾಡ್ತಿದ್ದಾನೆ ಅಂತ ತುಂಬ ಸ್ಪಷ್ಟವಾಗಿ ಹೇಳುತ್ತೆ. ಇದನ್ನು ಹೇಳಿಬಿಟ್ರೆ ಆ್ಯಕ್ಟರ್ಗೆ ಸ್ವಲ್ಪ ಅವನಿಗೆ ಅದು ಇಲ್ಲಪ್ಪ ನಾನು ಮಾಡ್ಬೋದು, ಅದರ ರುಚಿ ನೋಡ್ಬೋದು ಅಂತ ಅನಿಸುತ್ತೆ. ಆಮೇಲೆ ಇದು ಗ್ರೀಕ್ ನಾಟ್ಯಶಾಸ್ತ್ರ ಇಷ್ಟನ್ನು ಮಾತ್ರ ಹೇಳಿ ಸುಮ್ಮನಾದರೆ, ನಮ್ಮ ನಾಟ್ಯಶಾಸ್ತ್ರ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ನೋಡಪ್ಪ ನೀನು ಒಂದು ನಕಲು ಮಾಡಿ ಇಳಿ ಅಖಾಡಕ್ಕೆ, ರಿಹರ್ಸಲ್ಲಿ ಬಾ ನೀನು ಅಂತ. ಅಂದರೆ ನೀನು ರಾಜ ಅಂದರೆ ರಾಜನ ಥರ ಇಮಿಟೇಟ್ ಮಾಡು ಬಾ ಅಂತ. ಇನ್ನೇನೋ ನೀನು ಬೆಕ್ಕಿನ ಪಾತ್ರ ಮಾಡ್ತಾಯಿದ್ರೆ ಬೆಕ್ಕಿನ ಥರ ಒಂಥರ ಏನೋ ಹಿಂಗೆ ಮ್ಯಾವ್ ಒಂದು ಬಾ, ನಾಯಿ ಆದ್ರೆ ನಾಯಿ ಥರ ಬಾ, ರಾಕ್ಷಸ ಆದ್ರೆ ರಾಕ್ಷಸನ ಥರ ಬಾ ಅಂತ. ಬಂದ ಮೇಲೆ ಏನು ಮಾಡೋದು? ನಾಟ್ಯಶಾಸ್ತ್ರ ಏನು ಹೇಳುತ್ತೆ ಅಂದರೆ, ನೀನು ಅಲ್ಲಿ ಅಖಾಡಕ್ಕೆ ಇಳಿದ ತಕ್ಷಣ ಪ್ರತಿಯೊಂದು ನಾಟಕವು ನಿನ್ನ ವಿರುದ್ಧವಾದ ಇನ್ನೊಂದು ಪಾತ್ರವನ್ನು ಅಖಾಡದಲ್ಲಿ ಬಿಡುತ್ತೆ. ಈ ವಿರುದ್ಧ ಅಂತಂದರೆ ಏನು ಅಂದರೆ, ಅವ್ರ ಶತ್ರುಗಳಾಗಿರ್ಬೇಕಾಗಿಲ್ಲ. ಈಗ ಉದಾಹರಣೆಗೆ ಚಾರುದತ್ತನಿಗೆ ವಸಂತ ಸೇನ ಬಂದಲು ಅಂದರೆ, ಚಾರುದತ್ತ ಗಂಡಸು, ವಸಂತ ಸೇನ ಹೆಂಗಸು. ಚಾರುದತ್ತ ಒಬ್ಬ ಇವನು ವರ್ತಕ, ಇವಳು ವೇಶ್ಯೆ, ಇವಳು ಗಣಿಕೆ. ಸೊ ಹೀಗೆ ಆವಾಗ ನೀವೇನು ಮಾಡಬೇಕಾಗತ್ತೆ ಅಂದರೆ, ನಿಮ್ಮ ನಕಲಿದೆಯಲ್ಲ, ಚಾರುದತ್ತನ ನಕಲು ಅಂದರೆ ಧೀರೋದಾತ್ತ ಮನುಷ್ಯನ ನಕಲು, ಅದು ಅಲ್ಲಾಡತ್ತೆ. ಅಂದರೆ ನೀನು ಹೆಂಗೆ ನಿಭಾಯಿಸ್ತೀಯ? ಒಬ್ಬಳು ಗಣಿಕೆ, ಒಳ್ಳೆ ಗಣಿಕೆ ಅವಳೇನು ಪಾಪ ನಿನ್ನ ಹತ್ರ ದುಡ್ಡು ಕೇಳ್ಕೊಂಡು ಬಂದಿಲ್ಲ, ಕಾಸು ಕೇಳ್ಕೊಂಡು ಬಂದಿಲ್ಲ, ತುಂಬ ಪ್ರೀತಿಯಿಂದ ಸ್ನೇಹದಿಂದ ಬಂದಿದ್ದಾಳೆ. ಸೊ ಚಾರುದತ್ತ ಈ ಪಾತ್ರವನ್ನು ನಿರ್ವಹಿಸುವ ರೀತಿಗೂ
ಶಕಾರ ಈ ಪಾತ್ರವನ್ನು ನಿರ್ವಹಿಸುವ ರೀತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಚಾರುದತ್ತಾಗೆ ಉಳಿದು ವಸಂತ ಸೇನೆ ಜೊತೆಗೆ ವ್ಯವಹರಿಸಬೇಕು ಅಥವಾ ಇನ್ಯಾರೋ ಜೊತೆಗೆ ವ್ಯವಹರಿಸಬೇಕು. ಹಂಗೆ ಮಾಡುವಾಗ ನಿಮ್ಮ ಪಾತ್ರ ಪೋಷಣೆ ಆಗ್ತಾ ಹೋಗುತ್ತೆ. ಇದು ನಾಟ್ಯಶಾಸ್ತ್ರ ಹೇಳೋದು. ಅದನ್ನು ಅವ್ರು ಹೆಂಗೆ ಹೇಳ್ತಾರೆ ಅಂತಂದರೆ, ಸ್ಥಾಯಿ ಭಾವ ಸಂಚಾರಿ ಭಾವ ಅಂತ ಒಂದು ವಿಂಗಡಣೆ ಮಾಡ್ತಾರೆ. ಸ್ಥಾಯಿ ಭಾವ ಅಂದರೆ ಏನಪ್ಪ ಅಂತಂದರೆ ಬೇಸ್ ಕ್ಯಾರೆಕ್ಟರಿಸ್ಟಿಕ್, ನಿನ್ನ ಮೂಲ ಗುಣ. ರಾಜ ಅಂದರೆ ರಾಜ, ಶಕಾರ ಅಂದರೆ ಶಕಾರ, ಈ ಥರ ಮೂಲ ಗುಣದಿಂದ ನೀನು ಪ್ರವೇಶ ಮಾಡು. ಅದು ಅಲ್ಲಾಡಿದಾಗ ಆಗ ಭಾವನೆಗಳು ಹುಟ್ಟತ್ತೆ. ಆಮೇಲೆ ಆ ಭಾವನೆಗಳು ಭಿನ್ನವಾಗಿರುತ್ತೆ. ಅಂದರೆ ಏನರ್ಥ ಅಂತಂದರೆ, ಈಗ ವಸಂತ ಸೇನೆ ನೋಡಿದಾಗ ಚಾರುದತ್ತನಿಗೆ ಬರುವ ಭಾವನೆಗೂ ಶಕಾರ ವಸಂತ ಸೇನೆ ನೋಡಿದಾಗ ಬರೋ ಭಾವನೆಗೂ ತುಂಬ ವ್ಯತ್ಯಾಸ ಇದೆ. ಚಾರುದತ್ತ ಬಹಳ ಒಂದು ತನ್ನ ಸೀಮಿತವನ್ನು ಕಳ್ಕೊಳ್ಳದೆ ಅವಳನ್ನು ಬಹಳ ಪ್ರೀತಿಯಿಂದ ನೋಡಿ ಇದು ಮಾಡಿ ಗೌರವದಿಂದ ನಡೆಸ್ಕೊತಾನೆ. ಶಕಾರ ಇದ್ದಕ್ಕಿದ್ದಂಗೆ ಕೈ ಹಾಕ್ತಾನೆ ಅವಳ ಮೇಲೆ. ಬಂದ್ಬಿಡು ನೀನು, ನಾನು ರಾಜನ ಭಾವಮೈದ್ನ ನಾನು ಅಂತ. ಅವನು ಕೈ ಹಾಕಿದಾಗ ಪಾಪ ಹುಡುಗಿ ಹೆದರಿದ್ರೆ ಇವನು ಬಾ ಅಂಥೇಳಿ ಕತ್ತಿ ಹಿಚ್ಕೋಕ್ಕೆ ಹೋಗ್ಬಿಡ್ತಾನೆ. ಅವಳು ಮೂರ್ಛೆ ಬಂದು ಬಿದ್ದೋಗ್ತಾಳೆ. ಬಿದ್ದೋದ ತಕ್ಷಣ ಶಕಾರ ಏನು ಮಾಡ್ತಾನೆ, ಹೆದರ್ಕೊಂಡು ಈ ಅಲ್ಲಿದ್ದಿದ್ದು ಇದೆಲ್ಲ ಒಣಗಿದ ತರಗೆಲೆಗಳಲ್ಲೆಲ್ಲ ಅವನು ಮುಚ್ಚಿಬಿಟ್ಟು ಓಡೋಗ್ಬಿಟ್ಟು ರಾಜಂಗೆ ಕಂಪ್ಲೇಂಟ್ ಕೊಟ್ಬಿಡ್ತಾನೆ. ಯಾರ ಮೇಲೆ? ನೋಡು ಚಾರುದತ್ತ ಇವಳನ್ನು ಕೊಂದು ಹಾಕಿದ್ದಾನೆ, ನಿನ್ನ ಬಾಯಲ್ಲಿ ತೋರಿಸ್ತೀನಿ, ನಾನು ಶವ ತೋರಿಸ್ತೀನಿ ಅಂತ. ಅಂದರೆ ಈ ರೀತಿಯಾಗಿ ನಿನ್ನ ಪಾತ್ರ ಪೋಷಣೆ ನೀನು ಬೆಳೆಸ್ಬೋದು ಅಂತ ನಾಟ್ಯಶಾಸ್ತ್ರ. ನೀನು ಶಕಾರನ ಪಾತ್ರ ಮಾಡ್ತಿದ್ಯಾ, ನೀನು ಆ ಶಕಾರನಾಗೆ ಉಳಿತೀಯ. ಚಾರುದತ್ತನ ಮಾಡ್ತಾಯಿದ್ರೆ ಚಾರುದತ್ತನಾಗೆ ಉಳಿತೀಯ. ಆ ಉಳಿಯೋ ಪ್ರಯತ್ನದಲ್ಲೇ ನಿನ್ನ ಪಾತ್ರ ಪೋಷಣೆ ಆಗುತ್ತೆ ಅಂತ. ಹೀಗೆ ಹೇಳಿದಾಗ ಒಬ್ಬ ನಟನಿಗೆ ಪಾತ್ರ ಹೆಂಗೆ ನಿರ್ವಹಿಸೋದು ಅನ್ನೋದು ಸುಲಭವಾಗಿ ಗೊತ್ತಾಗುತ್ತೆ. ಯಾಕೆಂದರೆ ಇದೆಲ್ಲ ರಿಹರ್ಸಲಲ್ಲಿ ನಡೀತದೆ. ರಿಹರ್ಸಲಲ್ಲಿ ಇದನ್ನೆಲ್ಲವನ್ನು ಅವರ ಭೇಟಿ, ಅವರ ಇದು ಮೂವ್ಮೆಂಟ್ಸ್ ಇದೆಲ್ಲ ನಾವು ಫಿಕ್ಸ್ ಮಾಡ್ತಾ ಹೋದಾಗ ದಿ ಕ್ಯಾರೆಕ್ಟರೈಸೇಷನ್ ಗೋಸ್ ಆನ್ ಹ್ಯಾಪ್ನಿಂಗ್. ಸೊ ಇದೆಲ್ಲ ನಾನು ತುಂಬ ವಿಸ್ತಾರವಾಗಿ ಈ ಪುಸ್ತಕದಲ್ಲಿ ಮಾಡಿದ್ದೀನಿ. ಮೊದಲನೇ ಪುಸ್ತಕದಲ್ಲಿ ಇದೆಲ್ಲ ಅಷ್ಟು ವಿಸ್ತಾರವಾಗಿಲ್ಲ, ಯಾಕೆಂತಂದರೆ ಅದೊಂಥರ ಪಠ್ಯ ಪುಸ್ತಕ ಥರ ಇದೆ. ಇದು ಪಠ್ಯ ಪುಸ್ತಕದ ನಂತರದ ಪುಸ್ತಕ ಆಗಿರೋದ್ರಿಂದ ವಿಸ್ತಾರವಾಗಿ ಅದನ್ನೆಲ್ಲ ನಾನು ಚರ್ಚೆ ಮಾಡಿದ್ದೀನಿ. ಹೀಗೆ ಇನ್ನೂ ಅನೇಕ ಸಂಗತಿಗಳು ಬರುತ್ತೆ. ಈಗ ಉದಾಹರಣೆಗೆ ನಮ್ಮ ಸಂಸ್ಕೃತ ಭಾಷೆಯಲ್ಲಿ ಭಾವ ಅನ್ನುವ ಪದ ಇದೆಯಲ್ಲ, ಅದು ಭಾವವೇ ಭಾವನೆಗಳನ್ನು ಕೊಡುತ್ತೆ. ಆದರೆ ಭಾವ ಅಂದರೆ ಭಾವನೆ ಅಲ್ಲ. ಭಾವ ಅಂತಂದರೆ ಸೆನ್ಸ್ ಅಂತ ಆಗುತ್ತೆ, ಕ್ಯಾರೆಕ್ಟರಿಸ್ಟಿಕ್ ಅಂತ ಆಗುತ್ತೆ. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ. ಈ ಉದಾಹರಣೆಗೆ ನಮ್ಮ ಅನೇಕ ನಟರಿಗೆ ಅವ್ರಿಗೆ ಸಮಸ್ಯೆ ಏನು ಅಂತಂದರೆ, ಈ ನಟರುಗಳು ಅವರು ಕೂಡ ಬೇರೆ ನಮ್ಮ ಸಾಮಾಜಿಕರ ಥರ ತಲೆನಲ್ಲಿ ಕೂತ್ಬಿಟ್ಟಿದ್ದಾರೆ. ನಾನು ಅದನ್ನು ಇಂಗ್ಲೀಷಲ್ಲಿ ಬ್ರೈನ್ ಡ್ರಿವನ್ ಅಂತ ಕರಿತೀನಿ. ಎಲ್ಲರೂ ನಾವೆಲ್ಲ ಬ್ರೈನ್ ಡ್ರಿವನ್ನೇ ತಾನೇ. ಸುಮ್ಮನೆ ಯೋಚನೆ ಮಾಡ್ತಾ ಇರ್ತೀವಿ. ಅದೇನು ಥಿಯರಿ, ಆಮೇಲೆ ನಮ್ಮ ಇದು ಎಂಥದ್ದು ಐಡಿಯಾಲಜಿ. ನಾನು ಹಿಂದೂ ಆದ್ದರಿಂದ ಈ ಥರ ಯೋಚನೆ ಮಾಡ್ತೀನಿ, ನಾನು ಇದು ಕಮ್ಯುನಿಸ್ಟ್ ಆದ್ದರಿಂದ ಈ ಥರ. ಹೀಗೆ ವಿ ಆರ್ ಆಲ್ ಸ್ಟಕ್ ಇನ್ ದಿ ಬ್ರೈನ್. ಬಟ್ ಒಬ್ಬ ನಟನಿಗೆ ಅವನು ತಲೆನಲ್ಲಿ ಉಳ್ಕೊಂಡ್ಬಿಟ್ರೆ ಅವ್ನು ನಟನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ನಟನಿಗೆ ಮೂಲವಾಗಿ ಏನು ಗೊತ್ತಿರಬೇಕಪ್ಪ ಅಂತಂದರೆ, ಈಗ ನಾನು ಹೀಗೆ ಯಾರನ್ನೋ ಮುಟ್ಟಿದೆ ಅಂತಂದರೆ ಮುಟ್ಟಿದ್ದು ಅರಿವಾಗಬೇಕು ನನಗೆ. ಏನೋ ವಾಸನೆ ಬಂತು ಅಂದರೆ ನಂಗೆ ವಾಸನೆ ಅರಿವಾಗಬೇಕು. ಯಾರನ್ನೋ ನೋಡಿದೆ ಅಂತಂದರೆ ಏನನ್ನು ನೋಡಿದೆ ಅನ್ನೋದು ಅರಿವಾಗಬೇಕು. ನೋಡಿದ ತಕ್ಷಣ ಇವರು BJP ಹುಡುಗಿ ಕೂತಿದ್ದಿಲ್ಲ ಅಂತಲೋ ಅಥವಾ ಕಾಂಗ್ರೆಸ್ ಹುಡುಗ ಕೂತಿದ್ದಾನಲ್ಲ ಅಂತ ಅನ್ನಿಸ್ಬಾರ್ದು. ಬಿಕಾಸ್ ದಟ್ ಈಸ್ ಐಡಿಯಾಲಜಿಕಲ್. ಸೊ ಆ್ಯಕ್ಟರ್ ಆ್ಯಕ್ಚುಲಿ ಸ್ಟಾರ್ಟ್ಸ್ ವಿತ್ ದ ಸೆನ್ಸ್ ಆಫ್ ದ ಕ್ಯಾರೆಕ್ಟರ್, ದ ಸೆನ್ಸ್ ಆಫ್ ದ ಸಿಚುವೇಶನ್. ಅದಕ್ಕೆ ನಟರುಗಳು ತಮ್ಮ ಪಂಚೇಂದ್ರಿಯವನ್ನು ಬಳಸಿ ಅವ್ರು ನಾಟಕ ಮಾಡೋದ್ರಿಂದ ಅವರಿಗೆ ಆ ಪಂಚೇಂದ್ರಿಯಗಳನ್ನು ಸಮರ್ಥವಾಗಿ ದುಡಿಸಿಕೊಳ್ಳುವುದು ಬಹಳ ಮುಖ್ಯವಾದ ಸಂಗತಿ. ನಟರುಗಳು ತಮ್ಮ ಪಂಚೇಂದ್ರಿಯಗಳನ್ನು ದುಡಿಸ್ಕೊಳ್ಳೋದು, ಅದನ್ನು ತುಂಬ ಚೆನ್ನಾಗಿ ಅಂದರೆ ಕೌಶಲ್ಯದಿಂದ ದುಡಿಸ್ಕೊಳ್ಳೋದು, ಅದು ನಿಜವಾದ ನಟನೆ.
ಅಂದರೆ ಒಬ್ಬ ನಟ ಹಿಂಗೊಂದು ಕೈ ಎತ್ತಿದರೆ ಇದು ಏನು ಅರ್ಥ ಬರುತ್ತೆ ಅಂತ ನಟನಿಗೆ ಗೊತ್ತಿರಬೇಕು. ಅಥವಾ ಹಿಂಗಂದ ಅಂತಂದರೆ ಅದು ಏನು ಪ್ರತಿಕ್ರಿಯೆಯನ್ನು ಪ್ರೇಕ್ಷಕರಿಂದ ಪಡಿತಿದೆ ಅನ್ನೋದು ಅವನಿಗೆ ಗೊತ್ತಿರಬೇಕು. ಇದೇನು ಗೊತ್ತಿಲ್ಲದೆ ನಾವು ಬರೇ ಡೈಲಾಗ್ ಹಿಡ್ಕೊಂಡ್ಬಿಟ್ಟು ಹೀಗೆ ಭಾಷಣ ಹೊಡಿತಾ ಇರ್ತೀವಿ. ಈ ಶೇಕ್ಸ್ಪಿಯರ್ ಅದನ್ನು ಹೇಳ್ತಾನೆ. ಅವನು ಹ್ಯಾಮ್ಲೆಟ್ ನಾಟಕದೊಳಗಿನ ನಾಟಕದ ಆರಂಭಕ್ಕೆ ಮುಂಚೆ ಆ್ಯಕ್ಟ್ರೆಸ್ಸನ್ನೆಲ್ಲ ಕರೆದು ಬೈತಾನೆ ಒಬ್ಬಂಗೆ. ಇನ್ನೊಳ್ಳೆ ಈ ಗರಗಸ ಕುಯ್ದಂಗೆ ಕೈ ಕುಯ್ತಿರ್ತೀಯಲ್ಲ, ನಿಲ್ಲಿಸು ಅದನ್ನು ಅಂತ. ಅಂದರೆ ಈ ಗರಗಸ ಕುಯ್ದಂಗೆ ಕೈ ಕುಯ್ಯೋದು ಅಂದರೆ ಕೈ ಫ್ರೀ ಆಗಿದೆ ನಟರಿಗೆ, ಡೈಲಾಗು ಗೊತ್ತಿದೆ. ಸೊ ಡೈಲಾಗ್ ಹೊಡಿತಾ ಹೋಗೋದು, ಕೈ ಸುಮ್ಮನೆ ಹಿಂಗೆ ಏನೋ ಅಲ್ಲಾಡಿಸ್ತಾ ಇರೋದು. ದಟ್ ಈಸ್ ಬ್ಯಾಡ್ ಆ್ಯಕ್ಟಿಂಗ್. ಕೈ ಕಾಲು ಇದೆಲ್ಲ ಎಷ್ಟು ನಿಖರವಾಗಿ ಸ್ಪಷ್ಟವಾಗಿ ಮತ್ತು ಕೌಶಲ್ಯಪೂರ್ಣವಾಗಿ ಬಳಸಬೇಕಪ್ಪ ಅಂತಂದರೆ, ನೀವು ಅದನ್ನು ಮಾಡಿದಾಗ ಅದರ ತುಂಬ ಸೂಕ್ಷ್ಮವಾದ ಅರ್ಥಗಳು ಪ್ರೇಕ್ಷಕರಿಗೆ ತಲುಪಬೇಕು. ಇದು ಆ್ಯಕ್ಟಿಂಗ್ ಅಂತಂದರೆ. ಅದಕ್ಕೆ ನಾವು ಅವರಿಗೆ ತರಬೇತಿ ಕೊಡ್ತೀವಿ. ಈಗ ಹೆಂಗೆ ಭರತನಾಟ್ಯದಲ್ಲಿ ಮುದ್ರಾಗಳಿನ್ನೇನು, ಮುದ್ರಾ ಅನ್ನೋದು ಒಂದು ತುಂಬ ಅದನ್ನು ಒಂದು ಇದಕ್ಕೆ ತೊಗೊಂಡು ಹೋಗಿ ಫಾರ್ಮಲೈಸ್ ಮಾಡಿದ್ದಾರೆ. ನಾವು ನಾಟಕದಲ್ಲಿ ಫಾರ್ಮಲೈಸ್ ಮಾಡೋದಿಲ್ಲ. ಬಟ್ ನಮ್ಮ ಆಂಗಿಕನೂ ಕೂಡ ಮುದ್ರದಷ್ಟೇ ಚೆನ್ನಾಗಿರ್ಬೇಕು. ಅಂದರೆ ಮುದ್ರೆಗಳು ಅಂತ ನಾವೇನು ಕರಿತೀವಲ್ಲ ಅಷ್ಟೇ ನಿಖರವಾಗಿ ನನ್ನ ಕೈ ಕಾಲುಗಳನ್ನು ಬಳಸಿ ಆ ಮೂಲಕ ನಾನು ಏನು ಹೇಳಬೇಕು ಅಂತಿದ್ದನ್ನು ನಾನು ಹೇಳಬೇಕು. ಇನ್ನೊಂದು ಸಂಗತಿ ಇದೆ, ಇದು ನಟರು ಸಾಮಾನ್ಯವಾಗಿ ಮರೆತು ಬಿಡ್ತಾರೆ. ಯಾವುದು ಮೊದಲು, ಡೈಲಾಗ್ ಮೊದಲು ಹೇಳ್ತೀರಾ ಅಥವಾ ಆ್ಯಕ್ಷನ್ ಮೊದಲು ಮಾಡ್ತೀರಾ? ಹೆಚ್ಚಿನವರು ಇಲ್ಲ ಡೈಲಾಗ್ ಹೇಳಿ ಆಮೇಲೆ ಆ್ಯಕ್ಷನ್ ಮಾಡ್ತಾರೆ. ಇಲ್ಲದೆ ಹೋದರೆ ಎರಡು ಒಟ್ಟೊಟ್ಟಿಗೆ ಮಾಡಿಬಿಡ್ತಾರೆ. ಆದರೆ ಒಳ್ಳೆಯ ನಟ ಏನು ಮಾಡ್ತಾನೆ ಅಂತಂದರೆ, ಮೊದಲು ಆ್ಯಕ್ಷನ್ ಮಾಡ್ತಾನೆ. ಆ್ಯಕ್ಷನ್ ಮಾಡೋದು ಅಂದ್ರೆ ಹಿಂಗೇನು ದೊಡ್ಡ ಆ್ಯಕ್ಷನ್ ಮಾಡೋದು ಅಂತಲ್ಲ, ಒಂದು ಕಣ್ಣವೇ ಅಲ್ಲಾಡಿಸಿದ್ರು ಆ್ಯಕ್ಷನ್ನೇನೆ, ಸಣ್ಣಗೆ ತಿರುಗಿದ್ರು ಆ್ಯಕ್ಷನ್ನೇನೆ, ಉಸಿರಾಡಿದ್ರು ಆ್ಯಕ್ಷನ್ನೇನೆ. ಅದನ್ನು ಮಾಡಿದಾಗ ನಿನ್ನ ಸಂಭಾಷಣೆಗೆ ಸೂಕ್ತವಾದ ಭಾವ ದಕ್ಕತ್ತೆ. ಸೂಕ್ತವಾದ ಭಾವ ದಕ್ಕಿದ ನಂತರ ನೀವು ಡೈಲಾಗನ್ನು ಅದರ ಮೇಲೆ ಇಡಬೇಕಷ್ಟೇ, ಹಗುರವಾಗಿ ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ನೀನು ಆ್ಯಕ್ಷನ್ ಮೂಲಕ ನಿನ್ನ ಏನು ಬೇಕಾದರೂ ಸೃಷ್ಟಿ ಮಾಡ್ಕೊ. ಆ ಪಾತ್ರಕ್ಕೆ ಸಿಕ್ಕಾಪಟ್ಟೆ ಸಿಟ್ಟು ಬರಬೇಕಾಗಿದೆ ಅಂತಂದರೆ ಆ ಸಿಟ್ಟನ್ನು ಹೆಂಗೆ ತರ್ತೀಯ ಅಂತಂದರೆ, ನಿನ್ನ ಬ್ರೀತಿಂಗ್ ಅಂತೇನೋ ಮಾಡ್ತೀಯ, ಇನ್ನೇನೋ ಮಾಡ್ತೀಯ, ಅದು ಮಾಡಿ ಅದರಿಂದ ಬರುವ ಇದ್ರ ಮೇಲೆ ನೀನು ಡೈಲಾಗ್ ಇಟ್ಟರೆ ಆ ಡೈಲಾಗ್ ತಂತಾನೇ ಅದಕ್ಕೆ ಬೇಕಾದ ಜೀವಂತಿಕೆ ಬಂದುಬಿಡುತ್ತೆ. ಬಟ್ ನಾವೇನು ಮಾಡ್ತೀವಿ, ಈ ಜೀವಂತಿಕೆ ತರದೇನೆ ಡೈಲಾಗಿಗೆ ಪಂಪ್ ಹೊಡಿತಾ ಇರ್ತೀವಿ. ಅದೇನು ಅದು ಮೆಲೋಡ್ರಾಮಾ ಆಗುತ್ತೆ, ಕಿರ್ಚಾಟ ಆಗುತ್ತೆ. ಆಮೇಲೆ ಜನಕ್ಕೆ ಏನಪ್ಪ ಇವನು ವಿಪರೀತ ಮಾಡ್ತಿದ್ದಾನಲ್ಲ ಹಂಗೆ ಅಂತ ಅನಿಸುತ್ತೆ. ಸೊ ಇವೆಲ್ಲವನ್ನು ಬಹಳ ವಿವರವಾಗಿ ಪುಸ್ತಕದಲ್ಲಿ ಚರ್ಚೆ ಮಾಡಿದ್ದೀನಿ. ಮತ್ತು ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ, ಅದನ್ನು ಹೇಳಿ ನಾನು ನಿಲ್ಲಿಸ್ತೀನಿ, ಆಮೇಲೆ ಒಂದು ಸಂವಾದ ನಡೀಬೋದು. ಅದೇನಪ್ಪ ಅಂತಂದರೆ, ಇತ್ತೀಚಿನ ದಶಕಗಳಲ್ಲಿ ಹೆಚ್ಚಿನ ನಟರಿಗೆ ಸಿನಿಮಾ, ಸೀರಿಯಲ್, ಡಿಜಿಟಲ್ ಕಡೆ ಹೋಗುವುದು ಅನಿವಾರ್ಯ ಆಗಿದೆ. ಈ ಅನಿವಾರ್ಯ ಆಗಿರೋದು ಹೆಂಗಾಗಿದೆ ಅಂದರೆ, ಅದರಿಂದ ಎಲ್ಲವೂ ತಲೆ ಕೆಳಗಾಗ್ಬಿಟ್ಟಿದೆ. ನಮ್ಗೆ ಗೊತ್ತೇ ಆಗ್ತಿಲ್ಲ ಅದೇನು ಅಂತ. ಯಾಕೆ ಅಂತಂದರೆ ಆ್ಯಕ್ಟ್ರುಗಳೆಲ್ಲರೂ ಅವರು ಕ್ಯಾಮ್ರಾ ನೋಡ್ಕೊಂಡು ಆ್ಯಕ್ಟಿಂಗ್ ಮಾಡಬೇಕಾಗಿ ಬಂದಿದೆ. ಹಾಗಾಗಿ ಒಂದು ಅವರು ತುಂಬ ಮೆಕ್ಯಾನಿಕಲ್ ಆಗ್ತಿದ್ದಾರೆ. ಇಲ್ಲದೇ ಇದ್ದರೆ ಅಲ್ಲಿ ಸಿನಿಮಾದಲ್ಲಿ ಮಾಡಲಿಕ್ಕಾಗಿ ಒಂದು ಸ್ವಲ್ಪ ತಯಾರಿಗೆ ಅಂತ ಇಲ್ಲಿ ಏನೋ ನಾಟಕ ಮಾಡ್ತಾರೆ. ಪಾಪ ನಾಟಕನ ಮತ್ತೆ ಶೋಗಳು ಮಾಡೋಕ್ಕಾಗೋದಿಲ್ಲ. ಒಂದು ಶೋ 2 ಶೋ ಆದ ತಕ್ಷಣ ಅವರು ಯಾವುದೋ ಫೋನ್ ಬರುತ್ತೆ, ಯಾರೋ ಪ್ರೊಡ್ಯೂಸರ್ ನಾಳೆ ಬರ್ರಿ ನೋಡೋಣ ಅಂತಂತಾರೆ. ಅವನು ಏನು ರೋಲ್ ಕೊಟ್ಟಿರಲ್ಲ, ಅವ್ನು ನೋಡೋಣ ಅಂದ ತಕ್ಷಣ ಇವ್ರು ಪಾಪ ಓಡಿ ಹೋಗೋದು ಅನಿವಾರ್ಯ ಆಗುತ್ತೆ. ಯಾಕೆಂತಂದ್ರೆ ಪಾಪ ಇವ್ರ ಹತ್ರ ಹೊಟ್ಟೆ ಪಾಡಿನ ಪ್ರಶ್ನೆ ಆಗಿರೋದ್ರಿಂದ ಓಡೋಗ್ತಾರೆ. ಇದು ಇವತ್ತು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ನರಕ ಸೃಷ್ಟಿಯಾಗಿದೆ ಅಂತಂದರೆ, ಇದನ್ನು ನಾನು ನರಕ ಅಂತ ಕರಿತೀನಿ. ಯಾಕೆಂದರೆ ಇದಕ್ಕೆ ನಟರನ್ನು ನಾನು ಬೈಯೋದಕ್ಕಾಗಲ್ಲ. ಯಾಕೆಂದ್ರೆ ಪಾಪ ಅವ್ರೇನು ಮಾಡ್ತಾರೆ ನೋಡಿ. ಇವತ್ತು ಎಷ್ಟು ಜನ ಯುವಕ ಯುವತಿಯರು ಈ ನಟನೆಯ ಕಡೆಗೆ, ಅಭಿವ್ಯಕ್ತಿಯ ಕಡೆಗೆ ಬರ್ತಿದ್ದಾರೆ ಅಂತಂದರೆ, ಪ್ರಾಯಶಃ
ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧುಮುಕ್ಲಿಕ್ಕೆ ಎಷ್ಟು ಜನ ಯುವಕರು ಯುವತಿಯರು ಬರ್ತಿದ್ರು ಅಷ್ಟು ಜನ ಇವತ್ತು ನಟನೆಗೆ ಬರ್ತಿದ್ದಾರೆ. ಅಥವಾ ನಕ್ಸಲೈಟ್ ಚಳುವಳಿ ಇದ್ದ ಕಾಲದಲ್ಲಿ 70ರ ದಶಕದಲ್ಲಿ ನಕ್ಸಲೈಟ್ ಎಷ್ಟು ಜನ ಯುವಕರು ಆದರೂ ಅಥವಾ ಅದರ ಪರ ಇದ್ದರೂ ಅಷ್ಟು ಜನ ಇವತ್ತು ಬರ್ತಿದ್ದಾರೆ. ಅವರು ಯಾರಿಗೂ ಯಾವ ವ್ಯವಸ್ಥೆಯೂ ಇಲ್ಲ, ದುರವಸ್ಥೆ. ಈ ದುರವಸ್ಥೆಯನ್ನು ನೋಡಿ ಪುಸ್ತಕ ಬರೀಬೇಕು ಅನ್ನೋ ಕಾರಣಕ್ಕಾಗಿ ನಾನು 6 ತಿಂಗಳು ಬೊಂಬೈಗೆ ಹೋದೆ. ಬೊಂಬೈಗೆ ಹೋಗಿ ಬೊಂಬೈನಲ್ಲಿ ಈ ಥರ ಬೇರೆ ಬೇರೆ ಕಡೆಯಿಂದ ಹೋಗಿ ಆ ನಟರುಗಳೆಲ್ಲ ಇರೋ ಒಂದು ಸ್ಲಮ್ ಇದೆ ಅಲ್ಲಿ. ನಾನು ಅದನ್ನು ಸ್ಲಮ್ ಅಂತಲೇ ಕರಿತೀನಿ. ಅಲ್ಲಿ 3 ಜನ ಒಂದೊಂದು ರೂಮಲ್ಲಿ ಇರ್ತಾರೆ. ಅಲ್ಲಿ ಪಾಪ ಅವರು ರಿಹರ್ಸಲ್ ಮಾಡ್ಕೊಳ್ಳೋದಿರಲಿ, ಓದೋದಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ, ಆಮೇಲೆ ನಾಟಕ ಮಾಡೋಕ್ಕೆ ಪರಿಸ್ಥಿತಿ ಇರಲ್ಲ. ಏನಪ್ಪ ಅಂದರೆ ಲಾಟ್ರಿ ಹೊಡಿಬೋದು ಅನ್ನೋ ಒಂದು ಪಾಪ ಒಂದು ನಂಬಿಕೆ. ಲಾಟ್ರಿ ಹೊಡೆದ್ರೆ ನೀವು ಸ್ಟಾರ್ ಆಗ್ತೀರಿ, ನೀವು ತೊಗೊಂಡೋಗಿ ನೀವು ಯಾವುದೋ ಒಂದು ಸೂಪರ್ ಸ್ಟಾರ್ ಆಗ್ತೀರಿ, ದುಡ್ಡು ಬರುತ್ತೆ, ಇನ್ನೊಂದಿರುತ್ತೆ, ಅದು ಸರಿ. ಲಾಟ್ರಿ ಹೊಡಿದೇ ಇದ್ದರೆ ಅಲ್ಲಿನ ತಿಪ್ಪೆನಲ್ಲಿ ಕಸವಾಗಿ ಅಲ್ಲಿ ಇರಬೇಕು. ನಾನು ಅಲ್ಲಿ 6 ತಿಂಗಳಿದ್ದಾಗ ಬರೀ ಆ ಒಂದು ಸಣ್ಣ ಪ್ರದೇಶದಲ್ಲಿ, ನಾ ಇದ್ದ ಪ್ರದೇಶ ವರ್ಸೋ ಅನ್ನೋ ಪ್ರದೇಶದಲ್ಲಿ 1,00,000 ಜನ ನಟರು ಅಲ್ಲಿದ್ದಾರೆ ಅಂತ ಒಂದು 1,00,000 ಜನ ಒಂದು ಸಣ್ಣ ಪ್ರದೇಶದಲ್ಲಿ. ಅವರು ಹೆಂಗೆ ಅಂದರೆ ಅವರೆಲ್ಲ ಪಾಪ ನಮ್ಮನ್ನೆಲ್ಲ ಎಲ್ಲ ಓದಿರ್ತಾರೆ, ಈ ಮೊಬೈಲಲ್ಲಿ ಸೆಲ್ಫಿನಲ್ಲಿ ನೋಡಿರ್ತಾರೆ. ನಾವು ಹೊರಗೆ ಬಿದ್ದ ತಕ್ಷಣ ಎಲ್ಲ ದುಬು ಬಂದುಬಿಡೋರು. ಸಾರ್ ನಮಗೆ ಹೇಳ್ಕೊಡಿ ಸರ್, ವರ್ಕ್ಶಾಪ್ ಮಾಡಿ ಸರ್. ಯಾಕೆಂದರೆ ಅವ್ರಿಗೆ ಪಾಪ ಕಲಿಬೇಕಾಗಿದೆ. ಕಲಿದೇ ಇದ್ದರೆ ಅವ್ರಿಗೆ ಇದಾಗೋದಿಲ್ಲ, ಆದರೆ ಕಲಿಯೋಕ್ಕೆ ಆಸ್ಪದ ಇಲ್ಲ. ಸೊ ಇದೆಲ್ಲ ನೋಡಿ ಇದರ ಅನುಭವದಿಂದ ನಾನು ಈ ಪುಸ್ತಕ ಬರೆದೆ. ಯಾಕೆಂದರೆ ಕೆಲವು ಸಲ ಏನಾಗುತ್ತೆ ಅಂದರೆ ನಾವುಗಳೆಲ್ಲ ಸುಮ್ಮನೆ ಬೈತಿರ್ತೀವಿ. ನಾನಂತೂ ಬರೀ ರಂಗಭೂಮಿಲಿ ಉಳಿದಿದ್ದೀನಿ, ಹಾಗಾಗಿ ನನಗೆ ಬೈಯೋಕ್ಕೆ ಹಕ್ಕಿದೆ ಅಂತ ಅಂದ್ಕೊಂಡು ಸಿಕ್ಕವ್ರನ್ನ ಬೈತೀನಿ. ಬಟ್ ತಪ್ಪದು. ಯಾಕೆಂತಂದರೆ ಅವ್ರು ಯಾಕೆ ಹೋಗಿದ್ದಾರೆ ಅಲ್ಲಿಗೆ? ಅವ್ರಿಗೇನಾರ ಪರ್ಯಾಯ ವ್ಯವಸ್ಥೆ ನಾವು ಮಾಡಿದ್ದೀವ? ಅದು ನೋಡಬೇಕಾಗಿತ್ತು ನನಗೆ. ಅಲ್ಲಿ ಹೋಗಿ ನೋಡಿದ ಮೇಲೆ ನನಗನ್ಸಿದ್ದೇನು ಅಂತಂದರೆ, ಆ್ಯಕ್ಚುಲಿ ಆ ಯುವಕರು ಇವತ್ತಿಗೂ ತುಂಬ ಸ್ಪಷ್ಟವಾಗಿದ್ದಾರೆ, ಅವರ ನಿಲುವು ಸರಿ ಇದೆ. ಮನೆಯವ್ರಿಗೆ ಹೆದರಿಕೆ ಇರ್ಬೋದು. ಇವತ್ತು ಇಡೀ ದೇಶದ ಮಧ್ಯಮ ವರ್ಗದ ಮನೆಗಳಲ್ಲಿ ಒಂದು ದೊಡ್ಡ ಅಲ್ಲಾಡ್ ಹೋಗಿದೆ. ಎಷ್ಟು ಅಲ್ಲಾಡ್ ಹೋಗಿದೆ ಅಂದರೆ ಒಂದೊಂದು ಮನೆಯಿಂದ ಒಂದು ಹುಡುಗನೋ ಆ್ಯಕ್ಟ್ರ್ ಆಗ್ತಾನಿಂದ ಮನೆ ಬಿಟ್ಟು ಹೋಗಿದ್ದಾರೆ. ಪಂಜಾಬು, ಇದು UP, ಕರ್ನಾಟಕ, ಎಲ್ಲಿ ನೋಡಿ ನೀವು ಮನೆಗಳಲ್ಲಿ ಇದೆ. ಇದು ಏನೋ ಕೆಲಸ ಮಾಡ್ತಿರ್ತಾವೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾಳೆ ಅಥವಾ ಇನ್ಯಾವುದೋ ಒಂದು ದೊಡ್ಡ ಕೆಲಸದಲ್ಲಿ ಇರ್ತಾಳೆ. ಇದ್ದಕ್ಕಿದ್ದಂಗೆ ಇಲ್ಲ ನಾನು ಕೆಲಸ ಬಿಡ್ತೀನಿ, ನನಗೆ ಆ್ಯಕ್ಟ್ರ್ ಆಗಬೇಕು. ಇದು ಮನೆಯವರು ಇವಳು ಹಾಳಾಗಿ ಹೋದ್ಲು, ಇಳಿದಾದು ಅಂತ ಟೆನ್ಷನ್ ಮಾಡ್ಕೋತಿರ್ತಾರೆ. ಬಟ್ ಆ ಹುಡುಗರನ್ನ ನೋಡಿದಾಗ ತುಂಬ ಗಂಭೀರವಾಗಿ ಅದರ ಕಡೆ, ಅಂದರೆ ಹೆಚ್ಚಿನವರು, ನಾವು ಎಲ್ಲರೂ ಅಂತ ಹೇಳಲ್ಲ, 70% ಆಫ್ ದೆಮ್ ಆರ್ ವೆರಿ ಸೀರಿಯಸ್ ಅಬೌಟ್ ಇಟ್. ಬಟ್ ಅನ್ಫಾರ್ಚುನೇಟ್ಲಿ ಆಲ್ ಆಫ್ ದೆಮ್ ಆರ್ ಗೋಯಿಂಗ್ ಟು ಬಿ ಡೆಸ್ಟ್ರಾಯ್ಡ್. ಯಾಕೆ ಅಂತಂದರೆ ಅವ್ರಿಗೆ ಬೇಕಾದ ಒಂದು ವ್ಯವಸ್ಥೆ ಇಲ್ಲ ಇವತ್ತು. ಸೊ ಈ ಪರಿಸ್ಥಿತಿ ಇದೆಯಲ್ಲ, ಇದು ಒಂಥರ ನಾವು ಬೇರೆ ಎಲ್ಲ ವಿಷಯಗಳನ್ನು ಇಟ್ಕೊಂಡು ಈ BJP, ಕಾಂಗ್ರೆಸ್ಸು, ಇನ್ನೊಂದು ಮತ್ತೊಂದು ಜಗಳಾಡ್ತೀವಲ್ಲ, ನಿಜವಾದ ಸಂಸ್ಕೃತಿ ನಾಶ ನಮ್ಮಲ್ಲಿ ಆಗ್ತಾ ಇದೆ ಅಂತಂದರೆ ಇಲ್ಲಾಗ್ತಾ ಇದೆ. ಎಲ್ಲಿ ಅಂತಂದರೆ ನಮ್ಮ ಯುವಕ ಯುವತಿಯರು ಯಾರು ಒಬ್ಬ ಭಗತ್ ಸಿಂಗ್ ಆಗಬಹುದಿತ್ತೋ, ಯಾರು ಒಬ್ಬ ವಿವೇಕಾನಂದ ಆಗಬಹುದಿತ್ತೋ, ಯಾರು ಒಬ್ಬ ಸಮಾಜದ ಒಬ್ಬ ದೊಡ್ಡ ಒಂದು ಕೊಡುಗೆ ಆಗ್ಬೋದಿತ್ತೋ, ಅವರೆಲ್ಲ ಇವತ್ತು ಪಾಪ ಅಷ್ಟೇ ಗಂಭೀರವಾಗಿ ಹೋಗಿ ಅಲ್ಲಿ ತಿಪ್ಪೆನಲ್ಲಿ ಬೀಳ್ತಾ ಇದ್ದಾರೆ. ಈ ವಿಷಯ ಕೂಡ ಅದು ನಾಗರಾಜ ಮೂರ್ತಿ ಆದಿಯಾಗಿ ನಮ್ಮ ಎಲ್ಲ ಮಂತ್ರಿಗಳು, ಆಮೇಲೆ ಪ್ರತಿನಿಧಿಗಳು ಮತ್ತು ನಾವು ತಂದೆ ತಾಯಿಯರು ಈ ವಿಷಯ ತುಂಬ ಸೀರಿಯಸ್ಸಾಗಿ ನಾವು ಯೋಚನೆ ಮಾಡಬೇಕಾಗಿದೆ. ಬಿಕಾಸ್ ವಿ ಆರ್ ಜಸ್ಟ್ ಪ್ಯಾನಿಕ್ ರಿಯಾಕ್ಷನ್. ಇನ್ನು ರಾಜಕಾರಣಿಗಳಿಗಂತೂ ಇದು ಗೊತ್ತೇ ಇಲ್ಲ. ಎಲ್ಲ ಪಕ್ಷದವರು ಹಿಡಿಯೋದು ಯಾರನ್ನ ಅಂತಂದರೆ ಧರ್ಮೇಂದ್ರನಿಗೆ ಟಿಕೆಟ್ ಕೊಡ್ತಾರೆ, ಇಲ್ಲ ಅಮಿತಾಬ್ ಬಚ್ಚನಿಗೆ ಟಿಕೆಟ್ ಕೊಡ್ತಾರೆ, ಇಲ್ಲ ಹೇಮಮಾಲಿನಿ ಟಿಕೆಟ್ ಕೊಟ್ಬಿಟ್ಟು ಪಾರ್ಲಿಮೆಂಟಲ್ಲಿ ನಿಲ್ಲಿಸ್ತಾರೆ. ಆದರೆ ನಿಜವಾದ ಪರಿಸ್ಥಿತಿ, ನಟರ ಪರಿಸ್ಥಿತಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಇಲ್ಲ. ಯಾವ ಧರ್ಮೇಂದ್ರ ಆಗಲಿ, ಯಾವ ಹೇಮಮಾಲಿನಿ, ತುಂಬ ದೊಡ್ಡ ನಟರು, ನನ್ನ ಬಗ್ಗೆ ಗೌರವ ಇದೆ. ಆದರೆ ಅವರು ಯಾರು ಈ ಕಡೆ ತಲೆ ಕೂಡ ಹಾಕಲ್ಲ. ಈ ವಿಷಯವನ್ನು ಇಲ್ಲಿ ತನಕ ಪಾರ್ಲಿಮೆಂಟಲ್ಲಿ ಯಾವ ಒಬ್ಬ ನಟನಾಗಲಿ ನಟಿಯಾಗಲಿ ಹೇಳುವುದಿಲ್ಲ.
ಎಂಥ ಇದು ನೋಡಿ ಅದು. ಸೊ ಇಷ್ಟಕ್ಕೆ ನಿಲ್ಲಿಸ್ತೀನಿ ನಾನು. ಇದು ಒಂದು ಹಿನ್ನೆಲೆ ಇದೆ, ನೀವು ಮಿಕ್ಕಿದ್ದನ್ನು ಚರ್ಚೆಗೆ ಇಟ್ಕೊಡಿ.